ಮೀಟಿಂಗಲ್ಲೂ ಮಾಡಬೇಕು ಸರ್ ಒಂದು ನದಿ ಉಳಿದೆ ಭಾಷೆಗಳಿಗೆ ದಯಮಾಡಿ ಅದನ್ನು ಸ್ವಲ್ಪ ನೋಡ ಡಿ ಸಿ ಸಾಹೇಬ್ರ ಅಂತ ಇಲ್ಲಿ ಡಿ ಸಿ ಸಾಹೇಬ್ ಪಿ ಡಿ ಎಲ್ಲಿ ಇಲ್ಲ PDCಗೆ ನಾವು ಕೊಟ್ಟಿರೋದು ಇದರಲ್ಲ ಸರ್ 6 ಕೋಟಿ ಕೊಟ್ಟಿದ್ದೇವೆ ನಾವು ನಗರ ರಿಸೀವ್ ಮಾಡ್ತಾ ಇದ್ದೀವಿ ಹೊಸ STP ಸ್ಥಾಪನೆಗೆ ಎಷ್ಟು ಕೊಟ್ಟಿದ್ದೀವಿ ಸರ್? ಹೊಸ STP ಇಲ್ಲ ಸರ್, ಅದನ್ನು ನಮಗೆ ಜಾಗದಿಂದ ಫೈನಲ್ ಆಗಿದೆ ಸರ್. ಹೊಸ STPಗೆ ನಾವು ಮುಂದೆ ಹೇಳ್ತೀನಿ, ಅವ್ರ ಮುಂದೆ ಹೇಳ್ತೀನಿ, 57 ಕೋಟಿ STPಗೆ ನಾವು ಎಸ್ಟಿಮೇಟ್ ಕೊಟ್ಟಿದ್ದೀವಿ ಸರ್. ಹೊಸ ಅದು ಆಫ್ ಮಾಡಿದ್ರೆ 57 ಕೋಟಿ ಎಸ್ಟಿಮೇಟ್ ಕೊಟ್ಟಿದ್ದಾರೆ. 4 ಎಕರೆ ಭೂಮಿ ಬೇಕು ಅಂತೇಳಿ ಹಳೆ DC ಇದ್ದವರು ಶಿವಶಂಕರ್ ಸರ್ ಅವರು ಭೂಮಿನ ಮಾಡಿದಿಲ್ಲ. ಅದು ಕೇಸು NGTಯಲ್ಲಿ ಕೇಸ್ ಆ NGT ಕೇಸ್ ತಪ್ಪಿಸ್ಕೊಂಡು ಅಂತ ಅಧಿಕಾರಿಗಳು ಹೋಗಿ ಇವಾಗ ನಮ್ಮ ಕಂಟೆನ್ಕುಂಟೆ ಪಂಚಾಯತಿ ಮಲ್ಲತ್ತಳ್ಳಿ ಜಾಗ ರಿಸರ್ವ್ ಮಾಡೋದು ಅದು ಅಪ್ಪು ಸರ್. ಅಲ್ಲಿ ಯಾವುದೇ ಕಾರಣಕ್ಕೂ ಹೋಗೋದೇ ಇಲ್ಲ, ಎರಡೇ ನಿಮಿಷ ಆಮೇಲೆ ಮಾತಾಡಿ. ಅಲ್ಲಿ ಹೋಗಲ್ಲ, ನೀವೇ ಪಾಪ ಬಂದು ವಸಂತಣ್ಣಕ್ಕೆ ಎಣ್ಣೆ ಕುಡಿಸಿದಾಗ ಆ ತಿಂಗಳಲ್ಲಿ ನಾನು ನೀರು ಕೊಡಿಸ್ತೀನಿ ಅಂತ ಶಿವಶಂಕರ್ ಸರ್ ಆಗಿದ್ರು. ಅವ್ರು ಹೇಳಿದ್ರು, ಶಿವಶಂಕರ್ ಚೇಂಜ್ ಆದರು, ಇವಾಗ ಸರ್ ಬಂದವರು ಬಸವರಾಜ್ ಸರ್ ಅವರು. ಆ ಜಾಗ ಏನು ಮಾಡೋರು, ಅಪ್ಪಲ್ಲಿ ಎಲ್ಲೋ ಖಾಲಿ ಇರೋ ಗುಡ್ಡದ ಪಕ್ಕ ಇರೋ ಅಂತ ರಾಡಾಳ್ ಗುಡ್ಡೆ ಅಂದರೆ ಅವ್ರ ಜಾಗ ಹಾಕ್ಬಿಟ್ಟವ್ರಣ. ಅದು ಗುಡ್ಡೆ, ಅಲ್ಲಿ ನೀರು ಎಕ್ಕೋದೇ ಇಲ್ಲ. ಸುಮ್ಮನೆ ಏನೋ NGT ತಪ್ಪಿಸ್ಕೊಬೇಕು, ಅಲ್ಲಿ ಕೋರ್ಟಲ್ಲಿ ಆನ್ಸರ್ ಕೊಡಬೇಕು ಅಂತ ಪಾಣಿನೂ ರನ್ನಿಂಗ್ ಮಾಡಬೇಕು. ನಾನು ಪ್ರಶ್ನೆ ಮಾಡಿದೆ ನಮ್ಮ ಕಮಿಷನರ್ನ, ಅವರು ಇಲ್ಲ ಸರ್ ನಾನಲ್ಲ ಸರ್, DC ಅವ್ರ ಆಫೀಸಲ್ಲಿ ಯಾರೋ ಮಾಡ್ಬಿಟ್ಟವ್ರು ಸರ್, ಅದು ಹೆಂಗೆ ರಿಸರ್ವ್ ಮಾಡ್ತೀನಿ ನನ್ನ ಪಂಚಾಯತಿ ಹೇಳಲ್ಲ ಮಲ್ಲತ್ತಳ್ಳಿದೆ, ಅಲ್ಲೂ ಮಾಡಬೇಡ್ರಿ ಅಂತ ಹೇಳಿ. ಇಲ್ಲಿ 4 ಎಕರೆ ಐಡೆಂಟಿಫೈ ಮಾಡಿ ಕೊಡೋಕ್ಕೂ ರೆಡಿ ಇದೆ ಸರ್ ಲ್ಯಾಂಡು. ಅದಕ್ಕೆ ಲ್ಯಾಂಡ್ ತಗೊಳ್ಳೋಕ್ಕೆ ಸರ್ಕಾರ ದುಡ್ಡು ಕೊಡಲ್ಲ, ಬರೀ ಎಕ್ವಿಪ್ಮೆಂಟ್ ಹಾಕಕ್ಕೆ ಸರ್ಕಾರ ದುಡ್ಡು ಕೊಡುತ್ತೆ ಅಂತ ಹೇಳಿರೋದು ಸರ್ ರೆಸ್ಪಾನ್ಸ್. 57 ಕೋಟಿ ಕೊಡೋಕ್ಕೆ ಸರ್ಕಾರ ರೆಡಿ ಇದೆ. ಜಮೀನು ತಗೊಳಕ್ಕೆ ಇವ್ರ ಹತ್ರ ಇವರು ಎಮರ್ಜೆನ್ಸಿ ಫಂಡ್ ಯೂಸ್ ಮಾಡಬೇಕು, ಇಲ್ಲ ನೀವೇನಾದರೂ ಸ್ಪೆಷಲ್ ಫಂಡ್ ಕೊಡಬೇಕು. ಆ ಜಮೀನು ಕೊಂಡ್ಕೊಂಡ್ರೆ ಇದು STP ಆಗುತ್ತೆ ಸರ್. ಚಿಕ್ಕ ತುಮಕೂರು ಕೆರೆ ಸಂಪೂರ್ಣವಾಗಿ ಹಾಳಾಗಿದೆ. ಆ STP ಒಂದಾದರೆ STP ಅದನ್ನು ಜಾಯಿಂಟ್ ಮಾಡಿಸಿದ್ದೀವಿ. ಈಗ ಭಾಷೆಟ್ಟಳ್ಳಿದು ನೀರು ಅಲ್ಲೇ ಹೋಗುವಂಗೆ, ಇವು ನಮ್ಮ ದೊಡ್ಡಬಳ್ಳಾಪುರದ್ದು ಸಂಪೂರ್ಣ ನೀರು ಅಲ್ಲೇ ಹೋಗೋಂಗೆ, ಭಾಷೆಟ್ಟಳ್ಳಿದು ಯಾವುದು ಇಲ್ಲಿ ಹೋಗದೆ ಭಾಷೆಟ್ಟಳ್ಳಿಯವರು ಇಲ್ಲಿಂದ ಪಂಪ್ ಮಾಡೋಂಗೆ ಒಂದು ಟ್ಯಾಂಕ್ ಮಾಡಿ ಟ್ಯಾಂಕಿಂದ ಪಂಪ್ ಮಾಡೋಂಗೆ ಮಾಡಿದ್ದೀವಿ ನಾವು. ಇಷ್ಟು ಕೆಲಸ ಆಗಿದೆ. ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಕರೆಕ್ಟಾಗಿರೋ ಜಾಗನೇ ಹುಡುಕಿದ್ದಾರೆ ಶಿವಶಂಕರ್ ಸಾಹೇಬರು. ಅದು ಡೌನೇ ಇದೆ, ತಗ್ಗೆ ಇದೆ, ನಗರದ ವ್ಯಾಪ್ತಿ ಒಳಗಡೆನೇ ಇದೆ, ಗ್ರಾಮಾಂತರ ವ್ಯಾಪ್ತಿಯಲ್ಲಿಲ್ಲ. ಅದನ್ನು ಕೊಂಡ್ಕೊಳ್ಳೋಕೆ ನೀವು ದುಡ್ಡೊಂದು ಏನಾದರೂ ಮಾಡಿಕೊಟ್ರೆ ಅದು ಅನುಕೂಲ ಆಗುತ್ತೆ. ಇಫ್ ನಾಟ್ ದಟ್ ಅಟ್ಲೀಸ್ಟ್ ಟರ್ಷರಿ ಟ್ರೀಟ್ಮೆಂಟ್, ಅವಾಗ ನಾನು ಹೇಳಿದೆ 4 ಎಕರೆ ಸಾಲಲ್ಲ ಸರ್, ಟರ್ಷರಿ ಟ್ರೀಟ್ಮೆಂಟ್ಗೂ ಸೇರಿ 6-7 ಎಕರೆನ ಕೊಂಡ್ಕೊಂಡ್ಬಿಡ್ರಿ ಒಂದು ಫಾರ್ ಆಲ್. 4 ಎಕರೆ ಕೊಂಡ್ಕೊಳ್ಳೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಇನ್ನು 6-7 ಎಲ್ಲಿ ಅಂತ ನಾನು ಸುಮ್ಮನೆ. ಇದು ವಾಸ್ತವ ಅಂಶ. ಕಾರ್ಖಾನೆಗಳು ನೀರು STP ಇದೆ ಮುಗಿಸ್ಕೊಳ್ಳಿ ಸರ್. ಜಾಗ ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಹೇಳಿಲ್ಲ, ಇದು ರೆಸ್ಕ್ಯೂ ಫ್ರಮ್ ದಿ NGT ಅವತ್ತು ಮಾಡಿದ್ದಾಗಲಿ ಯಾವುದನ್ನ ಅದು ಮಾಡಬಾರ್ದಲ್ವ ಸರ್, ಯಾರೇ ಅಧಿಕಾರಿ ಮಾಡಿದ್ರು ತಪ್ಪು. ಅದೆಲ್ಲ ದಾರಿ ತಪ್ಪಿಸೋಕೆ ಟೈಮ್ ಪಾಸ್ ಆಗ್ತದೆ ಅಷ್ಟೇ. ನಾವು DC ಸಾಹೇಬ್ರನ್ನ ಮಾತಾಡಿ ಗ್ರಾವಿಟಿ ನಾವು DC ಸಾಹೇಬ್ರು ಮಾತಾಡಿ ಒಂದು ಸೊಲ್ಯೂಷನ್ ಇದು ಪರ್ಮನೆಂಟ್ ಬೇಕು ಸರ್. ಇಲ್ಲಿ ಭಾಷೆ ಕೇಳಿದ ಅವ್ರು ಕೇಳಿದ್ರು STP ETP ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟು ತಗೊಂಡು ದುಡ್ಡು 2014 ಇಸ್ವಿಯಲ್ಲಿ 36 ಕೋಟಿ ತಗೊಂಡು 2025 ಸ್ಟಾರ್ಟ್ ಆಗಿದೆ ಸರ್. 25ರಲ್ಲಿ ಸಾರ್ ಬರೋಕ್ಕೆ ಮುಂಚೆ ಶಿವಶಂಕರ್ ಸಾರು, KIDB ಎಕ್ಸಿಕ್ಯೂಟಿವ್ ಇಂಜಿನಿಯರು, KIDB ಡೆವಲಪ್ಮೆಂಟ್ ಆಫೀಸರು, KIDB SLA ಇಷ್ಟು ಜನ ಪ್ಲಸ್ ನಾನು ಪ್ಲಸ್ DC ಸರ್ ಅವರ ಚೇಂಬರಲ್ಲೇ ನಾವು ಮೀಟಿಂಗ್ ಮಾಡಿದ್ದೀವಿ. ಆ ಮಿನಿಟ್ಸ್ ಆಫ್ ದ ಮೀಟಿಂಗ್ ಮೊನ್ನೆನೂ ಹೇಳಿದ್ದೀನಿ. ಅದನ್ನು ತಗೊಂಡು 5ನೇ ತಾರೀಕು ಮತ್ತೆ ಮಾರ್ಚ್ 31ಗೆ ನಾವು ಉದ್ಘಾಟನೆ ಮಾಡಿಕೊಡ್ತೀವಿ ಅಂತ ಸುನೀಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡೆವಲಪ್ಮೆಂಟ್ ಆಫೀಸರ್ KIDB ಮಾತು ಕೊಟ್ಟರು. ನೀವಿದ್ರೆ ಸರ್ ಅವತ್ತು ಇವರು ಇದ್ದರು. ಮಾರ್ಚ್ 31 ಅದು ಮಾಡಿಲ್ಲ. ಈ ಸತಿ ಸೆಷನಲ್ಲೂ ಹಾಕ್ಕೊಂಡಿದ್ವಿ, ಒಂದು ಸತಿ ಹಾಕ್ಕೊಂಡಿದ್ದಾನೆ. 37 ಕೋಟಿ ದುಡ್ಡು ತೊಗೊಂಡ್ಬಿಟ್ಟಿದ್ದಾನೆ ಕಾಂಟ್ರಾಕ್ಟ್ ಚೈತ್ರ ಇಂಜಿನಿಯರಿಂಗ್ LLP ಅಂತ, ಬಟ್ ಕೆಲಸ ಮುಗಿಸಿಲ್ಲ. ಇದು ಒಂದು ಪ್ರಾಬ್ಲಮ್ಮು. ಇದ್ರ ಜೊತೆಗೆ ಇವತ್ತು 5ನೇ ತಾರೀಕು ಸರ್ ನಾವು ಇಬ್ಬರು ಸೇರ್ಕೊಂಡು ರೈತರು, ಕಾರ್ಖಾನೆ ಮಾಲೀಕರು, KIDB STP ನಡೆಸುವಂಥವ್ರು, ದೊಡ್ಡಬಳ್ಳಾಪುರ ನಗರಸಭೆ, ಭಾಷೆಟ್ಟಳ್ಳಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು, ಜಿಲ್ಲಾಡಳಿತ, ಇಷ್ಟು ಜನ ಜಂಟಿ ಸಭೆ. ಸರ್ ನಾವು ಕ್ಲೋಸ್ ರೂಮಲ್ಲಿ ಮಾಡೋಣ ಅಂದರು. ಬೇಡ ಸರ್, ರೈತರಿಗೂ ಗೊತ್ತಾಗಲಿ ಏನಿದೆ ಸಮಸ್ಯೆ, ಫ್ಯಾಕ್ಟ್ರಿಗಳಿಗೂ ಗೊತ್ತಾಗಲಿ ರೈತರು ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ. ಯಾರೋ 5 ಜನ ಫ್ಯಾಕ್ಟ್ರಿಗಳು ಮಾಡೋಕ್ಕೆ 50 ಜನಕ್ಕೂ ಕೆಟ್ಟ ಹೆಸರು ಬೇಡ ಅಂತೇಳಿ ಜಂಟಿ ಮೀಟಿಂಗು DC ಸಾಹೇಬರು ನಾವು ಮಾಡ್ತಾಯಿದ್ದೀವಿ. ಅವತ್ತು ದಯವಿಟ್ಟು ತಾವು 10 ನಿಮಿಷ ಬಂದು ಪರ್ಮನೆಂಟ್ ಒಂದು ಸೊಲ್ಯೂಷನ್ ಹೆಂಗೆ ಕೊಟ್ಟರೆ, ಯಾಕಂದರೆ ಪ್ರತಿ ಕಾರ್ಯಕ್ರಮದಲ್ಲೂ ಇದ್ದಿದ್ದೆ 5ನೇ ತಾರೀಕು ಮಾಡಿದ್ದೀವಿ. ನಾವು ಒಂದು ಪ್ರಿಲಿಮಿನರಿ ಮಾಡ್ತೀವಿ ಸರ್, ಆಮೇಲೆ ಒಂದು ನಿಯೋಗ ಕರ್ಕೊಂಡು ನಿಮ್ದಾಗೆ ಶುರು ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು 4 ಸೆಷನ್ ಒಂದು ಸಬ್ಮಿಷನ್ ಸರ್. 50 ಕೋಟಿ ಇವ್ರದ್ದು ಇಷ್ಟು ಲ್ಯಾಂಡ್ಗೂ ಕೂಡ ಸೇರ್ಕೊಂಡು 57 ಕೋಟಿಗೆ ಎಲ್ಲ ಸೇರಿ ಕೂಡ 57 ಕೋಟಿ ಸಬ್ಮಿಟ್ ಮಾಡಿದ್ದೀವಿ.
ನಾವು ಕೂಡ ಇಲ್ಲೇ ಎಲ್ಲ ಫಾಲೋ ಅಪ್ ಮಾಡಿ ಜಾಫರ್ ಸರ್ಗೆಲ್ಲ ಹೋಗಿ ಬ್ರೀಫಿಂಗ್ ಮಾಡಿದ್ವಿ ಸರ್. ಬಿಫೋರ್ CM ಬರೋಕ್ಕೆ ಮುಂದೆ ಸ್ವಲ್ಪ ಒಂದು ವಾರ ಮುಂಚೆ ಆವಾಗ ರಿಜೆಕ್ಟ್ ಆಗಿದೆ ಸರ್. ದೆನ್ ಎಗೈನ್ ರಿಕ್ವೆಸ್ಟ್ ಸರ್, ಅವ್ರನ್ನ ರಿಕ್ವೆಸ್ಟ್ ಮಾಡಿ ತಮ್ಮ ಗಮನಕ್ಕೆ ಬಂದಿದೆ ಸರ್ ಅದು. ಮತ್ತೆ ಇವಾಗ ನಾವು ರೀಸೆಂಟ್ ಮಾಡಿದ್ದೀವಿ ಸರ್. ಮೊನ್ನೆ ಸೆಕ್ರೆಟರಿ ಕೂಡ ಹೇಳ್ತೀವಿ ಸರ್, ರೆಮಿಡಿ ಸರ್ ಹೇಳ್ದಂಗೆ ಅದು ನಾವು ಇಂಡಿವಿಜುವಲ್ ತಪ್ಪಿಸ್ಬೇಕು, ಅದಕ್ಕೋಸ್ಕರ ಪ್ರಪೋಸ್ ನಾವು ಈ ಲ್ಯಾಂಡನ್ನೇ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಸರ್. ಅದು ಲ್ಯಾಂಡ್ ಆಗೋದಿಲ್ಲ ಸರ್ ಅದು ಸರ್. ಅದನ್ನು ಎಗೈನ್ ಗ್ರಾವಿಟಿ ದಿಸ್ ಇಸ್ ದ ಬೇಸ್ ಸರ್. ಒಂದು ಸರ್ ಜೊತೆಗೆ ಈಗಲೂ ಕೂಡ ನಾವು ಆಲ್ಟರ್ನೇಟಿವ್ ಏನು ಮಾಡ್ಕೊಂಡಿದ್ದೀವಿ ಸರ್. ಇವಾಗ ಪೈಪ್ಲೈನ್ ಬೇರೆ ಆಗ್ತಿದೆ ಸರ್. ನಗರಕ್ಕೆ ಶಿಫ್ಟ್ ಆಗೋದು ಕೂಡ ಒಂದು ಆಗ್ತಿದೆ ಸರ್. ಈ ಪಾಕಿಸ್ತಾನ ಜೊತೆಗೆ ನಮಗೆ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಅವ್ರದ್ದು 3 ಕೋಟಿ ಸರ್. ಈಗ ಏನು ನಮ್ಮದು ಒಳಗಡೆ ಎಂಟ್ರ್ ಆಗ್ತಿದೆ ಸರ್. ನೆಟ್ಗಳೆಲ್ಲ ಇನ್ಲೆಟ್ಗಳೇನಿದೆ ಅವ್ರು ಸ್ವಲ್ಪ ಬಂಡಾಗಿ ಸ್ಟಾಪ್ ಮಾಡಬೇಕು ಅಂತ ಮಾಡೋದು ಸರ್. ಇವ್ರನ್ನ ಕೂಡ ಹೇಳಿದ್ದೀವಿ. ಈಗ 5ನೇ ತಾರೀಕು ಒಂದು ಮೀಟಿಂಗ್ ಕೂಡ ಇಟ್ಕೊಂಡಿದ್ದೀವಿ ಸರ್. ಇವಾಗ ಸೆಷನ್ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳೋರು ಸರ್. ಅದು ಕೂಡ ಮಾಡಿದ್ರೆ ಒಂದು ಟೆಂಪ್ರರಿ ಸೊಲ್ಯೂಷನ್, ಅದು ಇಟ್ಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್, ಟೆಂಪ್ರರಿ ಸೊಲ್ಯೂಷನ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಸರ್. ನಮಗೆ ಬೆಸ್ಟ್ ಅಂದರೆ ಸರ್ ಈ 50 ಕೋಟಿ ನಮಗೆ ಅಪ್ರೂವ್ ಮಾಡಿಕೊಟ್ಟರೆ ಗೌರ್ಮೆಂಟ್ ಅವ್ರದ್ದು UD ಅವ್ರು ಏನಂತ ಇದಾಗಿದೆ ಅಂದರೆ ಸರ್, ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಒಳಗಡೆ ದುಡ್ಡು ಇದ್ದರೆ ಅದನ್ನು ಮಾಡಿ, ಅಥವಾ ಏನಾದ್ರು ಲೋನ್ ತಗೊಂಡು ಮಾಡಿ ಒಂದು 3 ಆಪ್ಷನ್ಸ್ ಕೊಟ್ಟಿದ್ದಾರೆ ಸರ್. 3 ಆಪ್ಷನ್ಸ್ ಕೊಡ್ತಾರೆ ಸರ್. FD ಒನ್ಸ್ ಪರ್ ದುಡ್ಡು ಕೊಟ್ಟರೆ ಸರ್ ಇದನ್ನು ನಾವು ತಗೋಬೋದು ಸರ್. ಅದು ಒಂದು ಸರ್, ಅದು ಮೂಲಭೂತ ಎಸ್ ಸರ್. ಅದೇ ಜಾಗದಲ್ಲಿ ಬೆಸ್ಟ್ ಸರ್. ಬೆಸ್ಟ್ ಐಡೆಂಟಿಫೈಡ್ ಮಾಡಿರೋ ಜಾಗನೇ ಬೆಸ್ಟ್. ಅದೇ ಸಫಿಷಿಯಂಟ್ ತಮ್ಮ ಗಮನಕ್ಕೆ ತರೋದೇ KDBಗೂ ಆ ಪೊಲ್ಯೂಷನ್ ವಾಟರ್ನ ಆಚೆ ಬಿಟ್ಟರೆ ನೀವು ಕರೆಂಟ್ ಕಟ್ ಮಾಡಿ ಅಂತ ರೈಟಿಂಗಲ್ಲಿ ಕೊಟ್ಟಿದ್ರು. ಅದನ್ನು ಮಾಡಿದಾಗ ಈ ಫ್ಯಾಕ್ಟ್ರಿಗಳು ಎಲ್ಲೂ ಬಿಡಕ್ಕೆ ಹೋಗೋದಿಲ್ಲ. ಅವತ್ತು ಆಗಿರಲಿಲ್ಲ. ಅವಾಗ ಅಲ್ಲಿವರೆಗೂ ಕಂಟ್ರೋಲ್ ಇತ್ತು. ಅದರಿಂದ ಸ್ಟ್ರಿಕ್ಟಾಗಿ ಅದನ್ನು ಮಾಡಿ ಆಟೋಮೆಟಿಕ್ ಏನು ಆಗದೆ ಇರೋದಕ್ಕೆ ಪಾಪ ಅವರು ಹೊಡೆದಾಡ್ತಾ ಇರೋದು. ಅದನ್ನು ಸರಿ ಈಗ ನಾಳೆಗೂ ಸರ್ 1,000 ಗಿಡ ಹಾಕೋ ಕಾರ್ಯಕ್ರಮ ಕೂಡ ಇದು ಮಾಡ್ತಾ ಇದ್ದೀವಿ ಸರ್. ಎಸ್ ಮಾಡ್ತೀವಿ ಸೆಕ್ರೆಟರಿ ಫೈನಾನ್ಸ್ ಅವ್ರನ್ನೂ ಕರೆಸ್ತೀವಿ. MDಗಳನ್ನೂ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಆ ಲೆವೆಲಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು 2004 ಅಲರ್ಟ್ ಆಗಿರುವಂಥದ್ದು ಅಪೆರೆಂಟ್ ಟೆಕ್ಸ್ಟೈಲ್ ಪಾರ್ಕಲ್ಲಿ 4 ಎಕರೆ ಜಾಗ CS ಇಟ್ಟು ಇವತ್ತರೆಗೂ ಕಟ್ಟಿಸಿರಲಿಲ್ಲ. 4,95,00,000ಕ್ಕೆ ಅಪ್ರೂವಲ್ ಮಾಡಿಸಿ ನಮ್ಮ ನರೇಂದ್ರ ಸ್ವಾಮಣ್ಣವರು ಸೈನ್ ಹಾಕಿ ಕೊಟ್ಬಿಟ್ಟಿದ್ದಾರೆ. ಅದು ನಿಮ್ಮ ಅಮೃತ ಗುದ್ಲಿ ಪೂಜೆ ಮಾಡಿ ಆ ಪೊಲ್ಯೂಷನ್ ಕಂಟ್ರೋಲ್ ಅವ್ರು ಇಲ್ಲಿ ಕೂತ್ಕೊಂಡ್ರೆ ನಮ್ಗೆ ಅರ್ಧ ಸಮಸ್ಯೆ ಮುಗಿದಿದೆ. ಅಪ್ರೂವ್ ಆಗಿದೆ, ಪೂಜೆ ಮಾಡಬೇಕು. ಹೊಸ ಬಿಲ್ಡಿಂಗ್ 5 ಕೋಟಿ ಕಟ್ಟಿಸ್ತೀವಿ. ಅಪೆರೆಂಟ್ ಟೆಕ್ಸ್ಟೈಲ್ ಪಾರ್ಕ್ ಅದು ಆಲ್ರೆಡಿ ಕೊಟ್ಟಿದ್ದೀವಲ್ಲ ಅಲ್ಲಿ. 5ನೇ ತಾರೀಕು ಅಷ್ಟರಲ್ಲಿ ಅವ್ರು ಕುತ್ಕೊಂತಾರೆ ಬಾಡ. ಅಷ್ಟರಲ್ಲಿ ಅವ್ರು ಕುತ್ಕೊಬೇಕು ಬಂದೈತೆ ಅಂತ ಹೇಳ್ತಾನೆ. ಈಗ ಕೊಡ್ತಿದ್ದಾರೆ ಸರ್ ಆ ರೂಲ್ದು. ಇವತ್ತು ಕಂಪ್ಲೇಂಟ್ ಕೊಟ್ಟರೆ ನಾಳೆ ಬರ್ತಾರೆ. ಅಲ್ಲಿ ಬಂದು ಹೇಳಿದ್ರೆ ಕೆಮಿಕಲ್ ಏನು ಬಿಟ್ಟಿದೆ